ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯೂನಿವರ್ಸ್ ಅಂದರೆ ದೇವರಿಂದ ನಿಮಗೆ ಏನು ಮೆಸೇಜ್ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ ಕೆಲ ಕಾರ್ಡ್ಸ್ಗಳನ್ನ ಇಡ್ತಾ ಹೋಗ್ತೀನಿ. ಯೂನಿವರ್ಸ್, ನೀವು ನಂಬುವಂತಹ ದೇವರಿಂದ ನಿಮಗೆ ಈಗ ಏನು ಮೆಸೇಜ್ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ನಿಮಗೆ ಯೂನಿವರ್ಸಿಂದ ಏನು ನಿಮ್ಮಲ್ಲಿ ಇರುವಂತಹ ಏನು ಲೂ ಪಾಯಿಂಟ್ ಆಗಿರ್ಬೋದು, ಏನು ಚೇಂಜಸ್ ಮಾಡ್ಕೊಳ್ಬೇಕು ಅನ್ನುವಂಥ ಇಂಡಿಕೇಟ್ ಮಾಡ್ತಾ ಇದೆ ಯೂನಿವರ್ಸ್ ಅನ್ನೋದು ಇವತ್ತಿನ ರೀಡಿಂಗಲ್ಲಿ ಆಗಿರುತ್ತೆ. ಓಕೆ, ನೀವು ನಂಬುವಂತಹ ದೇವರಿಂದ ಏನು ಮೆಸೇಜ್ ಬರ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡೀರಿ ಅಂತ ಹೇಳ್ತಾ, ನಿಮಗೆ ದೇವರಿಂದ ಏನು ಮೆಸೇಜ್ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಸ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯೂನಿವರ್ಸಿಂದ ನಿಮಗೆ ಬರ್ತಿರುವಂತಹ ಮೆಸೇಜ್ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಿ, ನಾನು ಬ್ಲ್ಯಾಕ್ ಟರ್ಮಲಿನ್ ಮಿಕ್ಸ್ ಹೆಮಟೈಟ್ ಅಂದರೆ ನಿಮಗೆ ಏನಾದರೂ ನೆಗೆಟಿವಿಟಿ ಇತ್ತು ಅಂತ ಹೇಳಿದ್ರೆ, ಬಹಳಷ್ಟು ನೀವು ಅಂದ್ಕೊಂಡಂತಹ ಕೆಲಸಗಳು ಬೇಗ ಆಗ್ತಾ ಇಲ್ಲ ಅನ್ನೋದಾದರೆ, ಗ್ರೌಂಡಿಂಗಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ತಾಯಿದ್ರೆ, ಆರೋಗ್ಯದ ಸಮಸ್ಯೆ ಏನೆಲ್ಲ ನೀವು ಹಾಸ್ಪಿಟಲ್ಗೆ ಹೋದ್ರೂ ಏನೇ ಮಾಡಿದ್ರೂ ಕೂಡ ಆರೋಗ್ಯದ ಸಮಸ್ಯೆ ಹೋಗ್ತಾ ಇಲ್ಲ ಅನ್ನೋದಾದರೆ ಹೆಮಟೈಟ್ ಮಿಕ್ಸ್ ಬ್ಲ್ಯಾಕ್ ಟರ್ಮಲಿನ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಇದು ಒಂದಷ್ಟು ನಮ್ಮಲ್ಲಿ ಇರುವಂತಹ ಈ ಸರ್ಪದೋಷಗಳು ಆ ಥರದ್ದು ಕೂಡ ಹೆಮಟೈಟ್ ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಓಕೆ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ದಿ ಸನ್ ಬರ್ತಾ ಇದೆ ಅಂದರೆ ಯಾವುದೋ ಒಂದು ಆಗುವಂತಹ ಕೆಲಸ, ಅಂದರೆ ನೀವು ಯಾವುದೋ ಒಂದು ಈ ಹಿಂದೆ ಬಹಳಷ್ಟು ಅಂದ್ಕೊಂಡಿದ್ರಿ ಈ ಕೆಲಸ ಆಗತ್ತೆ ಅಥವಾ ಆಗಬೇಕು ಅಂತ ಹೇಳಿ. ಹಾಗೆ ಇದೇ ವರ್ಷದಲ್ಲಿ ನೀವು ಅಂದುಕೊಂಡಂತಹ ಕೆಲಸ ಆಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಮನೆಯಿಂದ ಹೊರಗಡೆ ಹೊರಡ್ತಾ ನೀವು ಒಂದಷ್ಟು ಸೂರ್ಯನಿಗೆ ನಮಸ್ಕರಿಸಿ ಹೋಗುವಂಥದ್ದು ಅಥವಾ ನೀವು ಸೂರ್ಯನಿಗೆ ಅರ್ಘ್ಯನ ಸಮರ್ಪಿಸಿ ಹೋಗುವಂಥದ್ದು, ಇದೆಲ್ಲನೂ ಮಾಡಬೇಕಾಗತ್ತೆ. ಸೂರ್ಯ ಏನು ಮಾಡ್ತಾನೆ, ನಮಗೆ ರೂಲಿಂಗ್ ಕ್ಯಾರೆಕ್ಟರ್ ಕೊಡೋದೇ ಸೂರ್ಯ. ಓಕೆ, ನಮಗೆ ಹೆಸರು ಕೀರ್ತಿ ಕೊಡೋದೇ ಸೂರ್ಯ. ಸೊ ಹಾಗಾಗಿ ಕಣ್ಣಿಗೆ ಕಾಣುವಂಥ ದೇವ್ರು ಯಾರು? ಸೂರ್ಯ ಆಗಿರೋದ್ರಿಂದ ಸೂರ್ಯನ ನಮಸ್ಕರಿಸಿ ನೀವು ಮುಂದೆ ಹೋಗೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಜಯನ ನೀವು ಕಾಣ್ಬೋದು ಅನ್ನುವಂತಹ ಸೂಚನೆ ನೀವು ನಿಮ್ಮ ಭಗವಂತನಿಂದ ಕೊಡ್ತಾ ಇದೆ. ಹಾಗೆ ನೀವು ನಂಬಿರುವಂತಹ ದೇವರಿಂದ ಕೊಡ್ತಾ ಇದೆ. ಹಾಗೆ ಇಲ್ಲಿ ಡ್ರೀಮ್ ಅಂತ ಬಂದಿರೋದ್ರಿಂದ ನೀವೇನು ಕನಸು ಕಂಡಿದ್ರಿ, ಯಾವ ವಿಚಾರದಲ್ಲಿ ಕನಸು ಕಂಡಿದ್ರಿ, ಅದು ನಿಮ್ಮ ಸಂಬಂಧಗಳ ವಿಚಾರ ಆಗಿರಬಹುದು ಅಥವಾ ನಿಮ್ಮ ಕೆಲಸಗಳೆಲ್ಲ ಆಗಿರಬಹುದು, ನಿಮ್ಮ ಬಿಸ್ನೆಸ್ ಆಗಿರಬಹುದು, ನೀವು ಕಂಡಂತಹ ಕನಸು ಏನಿದೆಯಲ್ಲ ನಿಜ ಆಗುವಂತಹ ಟೈಮ್ ಇದಾಗಿದೆ. ನೀವು ಒಂದಷ್ಟು ಗೋಲ್ಗಳ ಬಗ್ಗೆ ಆಗಿರ್ಬೋದು ಅಥವಾ ಏನೇ ಒಂದು ವಿಚಾರವಾಗಿ ನೀವು ಯೋಚನೆ ಮಾಡ್ತಿದ್ರಿ ಅಲ್ವಾ, ಆ ಕನಸು ನನಸಾಗುವಂತಹ ಸಮಯ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಹೊಸ ಕೆಲಸ, ಹೊಸ ಯೋಚನೆಗಳು, ಹೊಸ ಅಧ್ಯಾಯಗಳು, ಹಾಗೆ ಹೊಸ ರೀತಿಯಲ್ಲಿ ಯಾವುದೋ ಒಂದು ದಾರಿ ಓಪನ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತೇಳಿ ಅದ್ಭುತವಾಗಿ ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಬಹಳಷ್ಟು ಅದ್ಭುತವಾಗಿ ಬಂದಿದೆ. ನಿಮ್ಮ ಕನಸುಗಳು ನನಸಾಗುವಂತಹ ಸಮಯ ಅಂತ ಹೇಳಿ ಬರ್ತಾ ಇದೆ. ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಹೊಸ ಹಾದಿ ನಿಮ್ಮ ಕಣ್ಣಿಗೆ ಕಾಣುವಂಥದ್ದಿದೆ, ಹೊಸ ದಾರಿ. ಅಂದರೆ ನನ್ನ ಲೈಫಲ್ಲಿ ಯಾವುದೇ ದಾರಿನೇ ಇಲ್ವೇನೋ, ನಾನು ಇನ್ನು ಮುಂದೆ ಹೋಗೋದಕ್ಕೆ ಯಾವ ದಾರಿನೂ ಇಲ್ವೇನೋ, ಅಥವಾ ನಾನು ಹೀಗೆ ಬದುಕಬೇಕಾ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ನಿಮ್ಮ ಲೈಫಲ್ಲಿ ಹೊಸ ಹಾದಿ, ಹೊಸ ಲೈಫ್ ಸ್ಟೈಲ್ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಕೆಲಸದ ವಿಚಾರದಲ್ಲಿ ಏನಾದರೂ ನೋಡ್ತಾ ಇದ್ದರೆ ಹೊಸ ಕೆಲಸ ಸಿಗುವಂಥದ್ದು, ಅಥವಾ ನಿಮ್ಮ ಕೆಲಸದಲ್ಲಿ ವರ್ಗಾವಣೆ ಏನಾದರೂ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರಿ ಅಥವಾ ಆ ಕೆಲಸಕ್ಕಿಂತ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ, ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡಿರೋದಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲಸದ ವಾತಾವರಣಗಳು ಬಹಳಷ್ಟು ಅದ್ಭುತವಾಗುತ್ತೆ ಅನ್ನುವಂತಹ ಸೂಚನೆಗಳು ಕೂಡ ನೀವು ನಂಬುವಂತಹ ದೇವರಿಂದ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಓಕೆ, ಬಹಳಷ್ಟು ಅದ್ಭುತವಾಗಿ ಇದೆ ಕಾರ್ಡ್. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ, ನೀವು ನಂಬುವಂತಹ ದೇವರಿಂದ ಏನು ಮೆಸೇಜ್ ಬರ್ತಾ ಇದೆ. ಇಲ್ಲಿ ಕ್ಲಾಕ್ ಬರ್ತಾ ಇದೆ, ಚೇಂಜ್ ಬರ್ತಾ ಇದೆ. ಓಕೆ, ನಿಮ್ಮ ಟೈಮ್ ಸರಿ ಇಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ದಯವಿಟ್ಟು ನೀವು ಯಾವುದಾದ್ರೂ ಹಳೆಯ ದೇವಸ್ಥಾನಗಳಿಗೆ, ನಿಮ್ಮ ಊರಿನಲ್ಲಿರುವಂತಹ ದೇವಸ್ಥಾನನೋ ಅಥವಾ ನಿಮ್ಮ ಒಂದು ಗುಡಿ ಅಂತ ಇರುತ್ತಲ್ಲ, ಆ ದೇವಸ್ಥಾನಗಳಿಗೆ ನೀವು ಗಡಿಯಾರನ್ನು ಸಮರ್ಪಿಸಿ. ಎಸ್, ನೀವು ನಂಬುವಂತಹ ದೇವರಿಂದ ಬರ್ತಾ ಇರುವಂತಹ ಮೆಸೇಜ್ ಇದಾಗಿದೆ. ಗಡಿಯಾರನ ಕೊಡೋದ್ರಿಂದ ಇದೆಯಲ್ಲ, ನಮ್ಮ ಟೈಮ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಬದಲಾಗುವಂತಹ ಸಾಧ್ಯತೆ ಇರುತ್ತೆ. ಏನೇ ನಾವು ಅಂದ್ಕೊಂಡಿದ್ರು ಆಗ್ತಾ ಇರೋದಿಲ್ಲ, ಅಯ್ಯೋ ನನ್ನ ಟೈಮೇ ಕೆಟ್ಟು ಹೋಗಿದೆ ಅಂತ ನೀವೇನು ಅಂದ್ಕೊಂಡಿದ್ರೆ, ಒಂದು ಗಡಿಯಾರನ ಹಳೆಯ ದೇವಸ್ಥಾನ ನಿಮ್ಮ ಊರಿನಲ್ಲಿರುವಂಥದ್ದು ಅಥವಾ ಪಕ್ಕದ ಊರಲ್ಲಿರುವಂಥದ್ದು, ಗ್ರಾಮ ದೇವತೆಗಳು ಅಥವಾ ಏನೋ ಒಂದು ಇರುತ್ತಲ್ಲ, ಆ ಗರ್ಭಗುಡಿಗೆ ನೀವು ಸಮರ್ಪಿಸಬೇಕಾಗತ್ತೆ, ಆ ದೇವಸ್ಥಾನಕ್ಕೆ ನೀವು ಕೊಡಬೇಕಾಗತ್ತೆ ಅನ್ನುವಂಥ ಸೂಚನೆ ಕೊಡ್ತಾ ಇದೆ. ನೀವು ಏನಿದೆಯಲ್ಲ ಈ ಗಡಿಯಾರನ ಕೊಟ್ಟ ಮೇಲೆ
ನಿಮ್ಮ ಲೈಫ್ ಒಂದಷ್ಟು ಚೇಂಜ್ ಆಗುವಂತಹ ಸಾಧ್ಯತೆ ಇದೆ, ನಿಮ್ಮ ಟೈಮ್ ಚೇಂಜ್ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಇದು ಎಲ್ಲ ಏನಿದೆಯಲ್ಲ ಈ ವಿಡಿಯೋ ನಿಮಗೆ ನಿಮ್ಮ ತನಕ ಬಂದಿರೋದು ಕೂಡ ಒಂದಷ್ಟು ನಿಮಗೆ ಟೈಮ್ ಬದಲಾವಣೆಗೋಸ್ಕರನೂ ಇರಬಹುದು ಅಲ್ವಾ. ಸೊ ಇದನ್ನು ನೀವು ಕೊಟ್ಟ ನಂತರದಲ್ಲಿ ನಿಮ್ಮ ಅದ್ಭುತವಾದಂತಹ ಚೇಂಜಸ್ ನಿಮ್ಮ ಲೈಫಲ್ಲಿ ಒಂದೇ ರೀತಿ ಹೋಗ್ತಿರ್ತೀರಿ, ಅದ್ಭುತವಾದಂತಹ ಬದಲಾವಣೆ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಅದು ಈ ವರ್ಷದಿಂದನೇ ನಿಮ್ಮ ಲೈಫಲ್ಲಿ ಏನು ಬದಲಾವಣೆನ ನೀವು ನೋಡ್ತಾ ಇದ್ರಿ, ಅದ್ಭುತವಾದಂತಹ ಬದಲಾವಣೆ ಈ ವರ್ಷದಿಂದನೇ ಇದೆ ಅಂತ ಹೇಳಿ ಭಗವಂತನ ಆಶೀರ್ವಾದನೂ ಕೂಡ ಇದೇ ವರ್ಷದಲ್ಲಿ. ನೀವೇನಾದರೂ ದೇವಸ್ಥಾನಕ್ಕೆ ಹೋಗಿಲ್ಲ ಅಥವಾ ಯಾವುದೋ ಒಂದು ಬಹಳಷ್ಟು ದಿನದಿಂದ ಆರಾಧನೆ ಮಾಡ್ತಾ ಇದ್ದೆ, ಏನೋ ಸದ್ಯಕ್ಕೆ ಯಾವುದೋ ಒಂದು ಸ್ಟ್ರೆಸ್ಸಿಂದನೋ ಅಥವಾ ಯಾವುದೋ ಒಂದು ತಲೆನೋವಿಂದ ನಾನು ಅದನ್ನು ಬಿಟ್ಟುಬಿಟ್ಟೆ ಅಂತ ಹೇಳೋದಾದರೆ, ಯಾವುದೇ ಪಾರಾಯಣ ಮಾಡ್ತಿರ್ಬೋದು ಅಥವಾ ಯಾವುದೇ ಜಪಗಳನ್ನು ಮಾಡ್ತಿರ್ಬೋದು, ಈ ಹಿಂದೆ ಯಾವ ದೇವರನ್ನು ಬಹಳಷ್ಟು ಆರಾಧನೆ ಮಾಡಿದ್ರಿ ಮತ್ತು ಆ ದೇವರನ್ನು ಸ್ಮರಣೆ ಮಾಡೋದ್ರಿಂದ ನಿಮ್ಮ ಕೆಲಸಗಳು ಆಗುವಂತಹ ಸಾಧ್ಯತೆ ಇದೆ. ನಿಮ್ಮ ಕೆಲಸದಲ್ಲಿ ಜಯನೂ ಇರುತ್ತೆ. ಹಾಗೆ ಆ ದೇವರ ಏನಿದೆಯಲ್ಲ ಆ ದೇವರು ನಿಮ್ಮ ಬೆನ್ನ ಹಿಂದೆ ನಿಂತು ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನೋದು ಕೂಡ ಇಲ್ಲಿ ಇದೆ. ಸೊ ಗಡಿಯಾರನ ಅರ್ಪಿಸೋದು ಮಿಸ್ ಮಾಡಬೇಡಿ. ಗಡಿಯಾರನ ನೀವು ಸಮರ್ಪಣೆ ಮಾಡಿದ ನಂತರದಲ್ಲಿ ನಿಮ್ಮ ಟೈಮ್ ಅದ್ಭುತವಾಗಿ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಹೀಗೇ ಇರುತ್ತೆ ನನ್ನ ಲೈಫ್ ಅಂತ ಅಂದ್ಕೊಳ್ಳೋದಾದರೆ ಇದೊಂದು ನಿಮ್ಮ ಲೈಫಲ್ಲಿ ಚೇಂಜ್ ಆಗುವಂತಹ ಪೀರಿಯಡ್ ಇದಾಗಿದೆ ಅಂತ ಹೇಳಬಹುದು. ಹಾಗೆ ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಕ್ಲಿಯರ್ ಆ್ಯಂಡ್ ಬ್ಲೂ ಸ್ಕೈ ಅಂತ ಹೇಳಿ ಬರ್ತಾ ಇದೆ. ಓಕೆ, ಯಾವುದೋ ಒಂದು ಮನಸ್ಸಿನಲ್ಲಿ ಸಮಾಧಾನ ಇರಲಿಲ್ಲ ನಿಮ್ಮ ಜೀವನದಲ್ಲಿ, ಒಂದಷ್ಟು ಆತಂಕ, ಭಯ, ಗಾಬರಿ ಇದೆಲ್ಲನೂ ಕೂಡ ನಿಮ್ಮ ಲೈಫಲ್ಲಿ ಇತ್ತು. ಮನಸ್ಸು ತುಂಬ ಮಂಕಾಗುವಂತಹ ರೀತಿಯಲ್ಲಿ ಇದೆ. ಬಟ್ ಆದರೆ ಇನ್ನು ಮುಂದೆ ಈ ಏನು ವಿಡಿಯೋ ನೋಡ್ತಾ ಇದ್ರಿ ಈ ಸಮಯದಿಂದ ಒಂದಷ್ಟು ನಿಮ್ಮ ಲೈಫಲ್ಲಿ ಮೋಡ ಕವಿದ ವಾತಾವರಣ ಏನಾದರೂ ಆಗಿದ್ದರೆ, ಬಹಳಷ್ಟು ಮಂಕು, ಎಲ್ಲೂ ಕೂಡ ನಿಲ್ಲೋದಕ್ಕಾಗ್ತಾ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ, ಗಾಬರಿ, ಟೆನ್ಷನ್ಸು, ಬೇಕು ಅಂತಲೇ ಯೋಚನೆ ಮಾಡುವಂಥದ್ದು, ಇನ್ನೂ ಕೂಡ ಟೆನ್ಷನ್ಸ್ಗಳನ್ನ ಜಾಸ್ತಿ ತೊಗೊಳ್ಳುವಂಥದ್ದು, ಇದು ಒಂದು ನಿಮ್ಮ ಲೈಫಲ್ಲಿ ಏನೋ ಒಂದು ಬಹಳಷ್ಟು ಮೋಡ ಕವಿದಿತ್ತು, ಅದು ಸರಿತಿರುವಂತಹ ಸಮಯ ಇದಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ, ಇನ್ನು 2 ರಿಂದ 3 ದಿನಗಳಲ್ಲಿ ಮನಸ್ಸು ಬಹಳಷ್ಟು ಅದ್ಭುತವಾದಂತಹ ಬದಲಾವಣೆಗೆ ತಿರುಗುತ್ತೆ ಅನ್ನುವಂತಹ ಸೂಚನೆ ಇಲ್ಲಿ ಭಗವಂತನಿಂದ ಕೊಡ್ತಾ ಇದೆ. ಇಲ್ಲಿ ನ್ಯೂ ವಿಷನ್ ಬರ್ತಾ ಇರೋದ್ರಿಂದ ಹಳೆಯ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು, ಅಂದರೆ ನನ್ನ ಲೈಫಲ್ಲಿ ಇದು ಆಗೋದೇ ಇಲ್ವೇನೋ, ನನ್ನ ಲೈಫಲ್ಲಿ ಇನ್ನು ಮುಂದೆ ಹೀಗೇ ಇರುತ್ತೇನೋ, ಅಂದರೆ ಹೀಗೇ ಮಾಡಬೇಕು, ಹೀಗೇ ಇರಬೇಕು, ಇಷ್ಟೇ ಒಂದು ಚೌಕಟ್ಟಿನಲ್ಲಿ ಬದುಕ್ತಾ ಇದ್ದೀರಿ. ಅಂದರೆ ಈ ತಿಂಗಳಾದರೆ EMI ಕಟ್ಟಬೇಕು ಅಥವಾ ಹಣನ ಇಷ್ಟೇ ದುಡಿಬೇಕು, ಇಷ್ಟು ಬಂದರೆ ಸಾಕು ಅನ್ನುವಂತಹ ರೀತಿಯಲ್ಲಿ ಥಿಂಕ್ ಮಾಡ್ತಾಯಿದ್ದೀರಿ. ಯಾಕೆ? ಪ್ರಪಂಚ ಬಹಳಷ್ಟು ವಿಶಾಲವಾಗಿದೆ. ವಿಷನ್ನ ಚೇಂಜ್ ಮಾಡ್ಕೊಳ್ಳಿ. ನಾನು ಇನ್ನಷ್ಟು ಬೆಳಿಬೇಕು, ಇನ್ನಷ್ಟು ನನ್ನ ಜೀವನದಲ್ಲಿ ಹೊಸ ಹೊಸ ಗೋಲ್ಗಳನ್ನು ನಾನು ಸೆಟ್ ಮಾಡ್ಕೋಬೇಕು. ನಾವಿಲ್ಲಿ ಏನೋ ಒಂದು ಸಾಧನೆ ಮಾಡೋದಕ್ಕೆ ಅಂತಲೇ ಭೂಮಿ ಮೇಲೆ ಬಂದಿರ್ತೀವಿ. ನಿಮ್ಮಲ್ಲೂ ಏನೋ ಒಂದು ಶಕ್ತಿ ಇದೆ, ಬಟ್ ಆದರೆ ನಿಮ್ಮ ಯೋಚನೆಗಳು ಬಹಳಷ್ಟು ಚಿಕ್ಕ ಮಟ್ಟದಲ್ಲಿ ಮಾಡ್ತಾ ಇರ್ತೀರಿ. ನೀವೇನು ಮಾಡಬೇಕಾಗತ್ತೆ? ಹೊಸ ವಿಷನ್, ಹೊಸ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು. ನಾನು ಯಾಕೆ ನನ್ನ ಲೈಫಲ್ಲಿ ಯಾಕೆ ಆಗೋದಿಲ್ಲ, ನಾನು ಈ ರೀತಿ ಯಾಕೆ ಮಾಡೋದಕ್ಕಾಗೋದಿಲ್ಲ, ನಾನು ಯಾಕೆ ಗೋಲ್ ರೀಚ್ ಮಾಡೋದಕ್ಕೆ ಆಗೋದಿಲ್ಲ, ಗಂಡು ಮಕ್ಕಳಿಂದನೇ ಆಗುತ್ತಾ ಅಥವಾ ಹೆಣ್ಮಕ್ಳಿಂದನೇ ಇದು ಆಗುತ್ತಾ, ನಾನು ಕೂಡ ಮಾಡ್ಬೋದಲ್ಲ ಅನ್ನುವಂತಹ ನ್ಯೂ ವಿಷನ್ನ ನೀವು ಮೈಂಡಲ್ಲಿ ಇಟ್ಕೊಳ್ಬೇಕಾಗತ್ತೆ. ಒಳ್ಳೆಯ ಗೋಲ್ನ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೀವು ನಂಬುವಂತಹ ದೇವಿ ಏನಿದೆಯಲ್ಲ, ಹೆಣ್ಣು ದೇವತೆ ಸ್ಟ್ರಾಂಗ್ ಆಗಿ ನಿಮ್ಮ ಜೊತೆಗೆ ಇದ್ದಾಳೆ. ನೀವೇನು ಅಂದ್ಕೊಂಡ್ರೂ ಆ ಕಾರ್ಯ ಜಯ ಆಗುತ್ತೆ. ಬಟ್ ಆದರೆ ನಿಮ್ಮ ಯೋಚನೆಗಳು ಬಹಳಷ್ಟು ಚಿಕ್ಕದಾಗಿ ಮಾಡ್ತೀರಿ. ಯಾಕೆಂದರೆ ಮನಸ್ಸು ನೋಡಿ ಬಹಳಷ್ಟು ಸಮಾಧಾನ ಇರ್ತಿರಲಿಲ್ಲ, ಬಹಳಷ್ಟು ಆತಂಕಗಳು, ಅಯ್ಯೋ ಇಷ್ಟೇ ಮುಗಿದೋಯ್ತೇನೋ ನನ್ನ ಲೈಫ್ ಅಂತ ಹೇಳ್ಕೊಳ್ಳುವಂಥದ್ದು. ನೀವೇನು ಯೋಚನೆ ಮಾಡಿ ಮುಂದೆ ಹೋಗ್ತೀರಿ, ನನ್ನ ಲೈಫಲ್ಲಿ ಇದು ಆಗಬೇಕು, ಈ ಥರದೊಂದು ರೀತಿಯಲ್ಲಿ ನಾನು ಬದುಕಬೇಕು ಅಥವಾ ಇದು ಏನೋ ಕಾರ್ಯ ಮಾಡಬೇಕು ಅಂತ ನೀವೇನಾದರೂ ಒಂದು ಹೆಜ್ಜೆ ಇಟ್ರಿ ಅಂತ ಹೇಳಿದ್ರೆ, ನಿಮಗೆ ಶಕ್ತಿಯಾಗಿ, ನಿಮಗೆ ಬೆಂಬಲವಾಗಿ ನೀವು ನಂಬುವಂತಹ ದೇವಿ ಅಥವಾ ನಿಮ್ಮ ಕುಲದೇವಿ ಯಾರಿದ್ದಾಳೆ ಆಕೆಯ ಬಲ ನಿಮ್ಮಲ್ಲಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಶಕ್ತಿನೂ ಕೂಡ ಇದೆ ನಿಮ್ಮ ಜೀವನದಲ್ಲಿ. ಇದಕ್ಕಿಂತ ಬೇರೆ ರೀತಿ ಬದುಕುವಂಥದ್ದು, ಇದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗುವಂತಹ ಎಲ್ಲ ಶಕ್ತಿನೂ ಕೂಡ ಇದೆ. ಆದರೆ ಅದು ಏನಾಗ್ತಾ ಇದೆ, ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಮಂಕ್ ಮಾಡ್ಕೊಂಡಿರೋದ್ರಿಂದ ಅದೇನಾಗ್ತದೆ, ನಿಮಗೆ ಅದು ತಿಂತಾ ಇದೆ. ಸೊ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಮೈಂಡನ್ನು ಕಾಮಾಗಿಟ್ಕೋಬೇಕಾಗತ್ತೆ, ಮೆಡಿಟೇಷನ್ನ ಮಾಡಬೇಕಾಗತ್ತೆ, ವಾಕ್ ಮಾಡಬೇಕಾಗತ್ತೆ, ಪ್ರಕೃತಿಯೊಂದಿಗೆ ಕನೆಕ್ಟ್ ಆಗಬೇಕಾಗತ್ತೆ. ವೀಕ್ಲಿ ಒನ್ಸ್ ನೀವು ಪ್ರಕೃತಿಯೊಂದಿಗೆ ಕನೆಕ್ಟ್ ಆಗುವಂಥದ್ದು, ಗಿಡ ಮರಗಳನ್ನು ಮುಟ್ಟುವಂಥದ್ದು, ನರ್ಸರಿಗೆ ಹೋಗಿ ಪ್ಲ್ಯಾಂಟ್ಗಳನ್ನ ತರುವಂಥದ್ದು, ಅಥವಾ ಎಲ್ಲೋ ಒಂದು ಜಾಗದಕ್ಕೆ ಹಳ್ಳಿಗೋ ಅಥವಾ ಎಲ್ಲೋ ಒಂದು ಭೇಟಿ ನೀಡುವಂಥದ್ದು, ಬರೀ ಕಾಲಿನಲ್ಲಿ ಓಡಾಡುವಂಥದ್ದು ಭೂಮಿ ಮೇಲೆ, ಇದೆಲ್ಲನೂ ಕೂಡ ನಿಮಗೆ ಗ್ರೌಂಡಿಂಗ್ ಆಗ್ತಾ ಬರುತ್ತೆ ಅಂತ ಹೇಳ್ತಾ
ಇಲ್ಲಿ ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನಿಮಗೆ ಹೆಣ್ಣು ದೇವಿಯ ಬಹಳಷ್ಟು ಆರಾಧನೆ ನೀವು ಮಾಡಿದಷ್ಟು ಕೂಡ ಇನ್ನೂ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡಿಬೇಕಾಗುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಿಗೆಲ್ಲ ಕ್ರಿಸ್ಟಲ್ ಸಜೆಷನ್ ಬೇಕು ಅನ್ನೋದಾದರೆ, ಕ್ರಿಸ್ಟಲ್ಸ್ಗಳು ಬೇಕು ಅನ್ನೋದಾದರೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನಲ್ಲಿ ನಂಬರ್, ಅದೇ ನಂಬರ್ಗೆ ನೀವು ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ, ಕ್ರಿಸ್ಟಲ್ಸ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.